ಬಂಧುಗಳೇ ನಮಸ್ಕಾರ. ಒಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗೆ 2 ಹೈ ಪ್ರೊಫೈಲ್ ಅರೆಸ್ಟ್ಗಳಾದವು. ಒಂದು ಡೆಲ್ಲಿನಲ್ಲಿ, ಮತ್ತೊಂದು ತಮಿಳ್ನಾಡಲ್ಲಿ. ಅರೆಸ್ಟ್ ಆದವ್ರು ಯಾರು ಅನ್ನೋದು ಭಾಳ ಇಂಪಾರ್ಟೆಂಟು. ಅದಕ್ಕಿಂತ ತುಂಬ ಇಂಪಾರ್ಟೆಂಟು ಅರೆಸ್ಟ್ ಮಾಡಿದವರು ಯಾರು, ಅದು ಹಿಂದೆ ಇದ್ದಂತಹ ಕಾರಣಗಳೇನು ಅಂತ ಹೇಳಿ. ನೋಡಿ, ಡೆಲ್ಲಿನಲ್ಲಿ ಜಂತರ್ ಮಂತರ್ ಪ್ರೊಟೆಸ್ಟ್ ನಡೀತಾ ಇತ್ತು. ಜಿರ್ಲೆಗಳು, ಅದ್ರ ಜೊತೆಗೆ ಅತ್ಯಾಚಾರಿಗಳು, ರೇಪಿಸ್ಟು, ಮರ್ಡರರ್ಸು ಎಲ್ಲರೂ ಸೇರಿಕೊಂಡು ಒಂದಷ್ಟು ಗಲಾಟೆಗಳನ್ನ ಮಾಡ್ತಾಯಿದ್ರು. ಇನ್ನೊಂದು ಕಡೆಗೆ ಇದ್ದಕ್ಕಿದ್ದಂಗೆನೇ ರಾಹುಲ್ ಗಾಂಧಿ ರಪ್ಪಂತ ಪ್ರತ್ಯಕ್ಷ ಆಗಿ ಪ್ರಧಾನಿಗಳ ಅಧಿಕೃತ ನಿವಾಸದ ಮುಂದೆ ಪ್ರೊಟೆಸ್ಟ್ ಶುರು ಮಾಡಿಬಿಟ್ರು. ಅದು ಸಂಜೆ. ಯಾಕೆ ಇದ್ದಕ್ಕಿದ್ದಂಗೆ ಅಂತಕ್ಕಂಥ ಪದ ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ಈ ರಾಹುಲ್ ಗಾಂಧಿ ಅಲ್ಲಿವರೆಗೂ ಅಥವಾ ಸುಮಾರು ಒಂದು 25-26 ದಿವಸದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಈ ಜಿರ್ಲೆಗಳು ಇನ್ಕ್ಲೂಡಿಂಗ್ ವ್ಯಾಂಗ್ಚುಕ್ಕು, ಜಂತರ್ ಮಂತರಲ್ಲಿ ಒಂದು ದಿವಸ ಕೂಡ ಪ್ರೊಟೆಸ್ಟ್ನ ಜಾಗಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಅನಿಸ್ಬಿಟ್ಟಿತ್ತು ಈ ದೇಶದಲ್ಲಿ ಏನಾದರೂ ವಿರೋಧ ಅಂತ ಮಾಡಿದ್ರೆ ನಾನೇ ಮಾಡಬೇಕು, ಕ್ರೆಡಿಟ್ ಅನ್ನೋದು ಏನಾದರೂ ಸಿಗಬೇಕು ಅಂದರೆ ನನಗೇ ಸಿಗಬೇಕು, ಮೀಡಿಯಾ ಅಟೆನ್ಷನ್ಗಳನ್ನು ಸಿಗಬೇಕು ಅಂದರೆ ನನಗೇ ಸಿಗಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ನೆಹರು ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ರಾಜಕುಮಾರ, 57 ವರ್ಷ ಆಗಿದೆ, ಇನ್ನು ಕುಮಾರ, ಯುವಕ ಅಂತೆ. ಆ ಪದಗಳಿಗೆ ಮರ್ಯಾದೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಬಿಟ್ಟಾಕಿ, ಯಾವಾಗ ಅಟೆನ್ಷನ್, ಮೀಡಿಯಾ ಅಟೆನ್ಷನ್ ಎಲ್ಲರೂ ಆ ಜಿಲ್ಲೆಗಳಿಗೆ ಸಿಗೋಕ್ಕೆ ಶುರುವಾಯಿತು, ಜಿಲ್ಲೆ ಲೀಡರ್ಗಳಿಗೆ ಸಿಗೋಕ್ಕೆ ಶುರುವಾಯಿತು, ಸ್ವಲ್ಪ ಸೋನಮ್ ವಾಂಗ್ಚುಕ್ಗೆ ಸಿಗೋಕ್ಕೆ ಶುರುವಾಯಿತು. ಅದನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ ಈ ಶಹಜಾದೆಗೆ. ಸೊ ಹಾಗಾಗಿ ಅವರು ಪ್ರೊಟೆಸ್ಟ್ ಕಡೆ ಹೋಗಲೇ ಇಲ್ಲ. ತನ್ನ ಕಡೆಗೆ ಮೀಡಿಯಾ ಅಟೆನ್ಷನ್ ಬರಲಿ ಅಂತೇಳಿ ಅವತ್ತು ಆ್ಯಕ್ಚುಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಬರ್ಡೇ ಇತ್ತು. ಖರ್ಗೆ ಅವರ ಬರ್ಡೇಗೆ ವಿಶ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ರು, ಕೇಕ್ ತಿನ್ನೋಕ್ಕೆ ಹೋಗ್ತಾಯಿದ್ರು. ಅಷ್ಟೊತ್ತಿಗೆ ಅದಕ್ಕೇನು ಯಾರು ಅಡ್ವೈಸ್ ಕೊಟ್ಟರು, ಇದ್ದಕ್ಕಿದ್ದಾಗೇ ಪ್ರಧಾನಮಂತ್ರಿಗಳ ನಿವಾಸದ ಮುಂದೆ ಹೋದರು. ಅಲ್ಲೊಂದಷ್ಟು ಜನ ಕಾಂಗ್ರೆಸ್ ಅವ್ರು ಸೇರಿಕೊಂಡ್ರು, ಎಲ್ಲ ಬಂದರು. ಇದ್ದಕ್ಕಿದ್ದಂಗೆ ಪ್ರೊಟೆಸ್ಟ್ ಅಂತ ಶುರು ಆಗೋಯ್ತು. ಅವಾಗಲೇ ಆ ಪ್ರೊಟೆಸ್ಟಲ್ಲಿ ಡಿಮ್ಯಾಂಡ್ ಏನಿತ್ತು, ಅದರ ಕ್ಲಾರಿಟಿ ಇದೆಯಾ? 3 ಡಿಮ್ಯಾಂಡ್ ಅಂತ ಹೇಳಿದ್ರು, 3ಕ್ಕೂ ಕ್ಲಾರಿಟಿ ಇಲ್ಲ. ಮತ್ತೆ ತಿರುಗಿ ಇದೇ ವಿಷಯಕ್ಕೆ, ಈ ಜಂಜಿಗಳ ವಿಚಾರಕ್ಕೆ ಬಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು, ಅದು ಈ ವಿಚಾರಗಳನ್ನೇ ಮತ್ತೆ ತಿರುಗಿ ಅಲ್ಲೂ ಬಂತು. ಒಟ್ಟೆ ಪ್ರೊಟೆಸ್ಟ್ ಥರ ಶುರುವಾದಂಗೆ ಆಯಿತು. ಪ್ರೊಟೆಸ್ಟ್ ಶುರುವಾದಾಗ ಅಲ್ಲಿನ ಪೊಲೀಸರು ಬಂದು ಹೇಳಿದ್ರು, ಇದು ಕಾನೂನು ಬಾಹಿರ, ಒಂದು ಪರ್ಮಿಷನ್ ತೊಗೊಂಡಿಲ್ಲ, ಮತ್ತು ಇಲ್ಲೆಲ್ಲ ಬಂದು ಮಾಡೋ ಇದೂ ಇಲ್ಲ, ಯಾವುದೇ ನೀವು ಒಂದು ಲೆಟ್ರ್ ಕೊಟ್ಟಿಲ್ಲ, ಏನೂ ಇಲ್ಲ, ಈ ರೀತಿ ಏಕಾಏಕಿಗೆ ಬಂದು ಮಾಡೋ ಆಗಿಲ್ಲ, ಹಾಗಾಗಿ ತೆರವುಗೊಳಿಸಿ ಅಂತೇಳಿ. ಇವರು ತೆರವುಗೊಳಿಸಲಿಲ್ಲ. ಆಗೇನಾಯಿತು, ಅರೆಸ್ಟ್ ಮಾಡಲೇಬೇಕಾಯಿತು. ಸೊ ಒಂದಷ್ಟು ಜನ ಹವಾಲ್ದಾರುಗಳು, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಬಂದು ಎತ್ತಾಕೊಂಡೋಗಿ ಅವರನ್ನು ವೆಹಿಕಲ್ಗೆ ತುಂಬಿಸೋಕೆ ಹೋದರು. ಇವರು ಬಿದ್ದು ಕೆಳಗಡೆ ಬಿದ್ದೋರಂಗೆ ಬಿದ್ದು ನಾಟಕಾಡೋಕ್ಕೆ ಶುರು ಮಾಡಿದ್ರು. ಇವರು ಪೊಲೀಸ್ ಕೇಳ್ತಾರೆ ಮಾತು, ಎತ್ತಾಕೊಂಡು ಹೋಗ್ತಾಯಿದ್ರು. ಒಂದು ಕಡೆಗೆ ಚಪ್ಪಲಿ ಬಿದ್ದೋದು, ಚಪ್ಪಲಿ ಹಾಕೊಂತೀನಿ ಅದನ್ನು ಬಿಡಲಿಲ್ಲ, ಎತ್ತಾಕೊಂಡು ವೆಹಿಕಲ್ ಒಳಗಡೆ ತುಂಬಕ್ಕೆ ಹೋದ್ರು. ಅಲ್ಲಿ ಇಳಿದುಬಿಟ್ಟು ತಿರುಗಿ ಇವರನ್ನೇ ನಡ್ಕೊಂಡು ಹೋದರು. ಅರೆಸ್ಟ್ ಆಗೋಯ್ತು. ಅದಾದಮೇಲೆ ಒಳಗಡೆ ಹೋದರು, ಮತ್ತೆ ಬಿಟ್ಟರು, ಅದು ಬೇರೆ ಪ್ರಶ್ನೆ. ಆದರೆ ಈ ಅರೆಸ್ಟ್ ಮಾಡಿದ್ರಲ್ಲ, ಈ ಅರೆಸ್ಟಿಂದ ಮೋದಿ ಯಾವ ಸಂದೇಶವನ್ನು ಕೊಟ್ಟರು, ಅಥವಾ ಯಾವ ಹೊಡೆತ ಇದು ರಾಹುಲ್ ಗಾಂಧಿಗೆ ಬಿದ್ದಂಗಾಯ್ತು ಅಂತೇಳಿ. ಏನಂತ ಹೇಳಿದ್ರೆ, ಅಯ್ಯೋ ಇನ್ನೊಂದು ದೊಡ್ಡ ಸೀನು ಇದು. ಎಂಥ ಮಂಕದಿಣ್ಣೆ ಅಂದರೆ, ಬಿಡಿ, ಮಂಕದಿಣ್ಣೆಗೆ ಯಾಕೆ ಅವಮಾನ ಮಾಡಬೇಕು. ಈ ಪೊಲೀಸು ಎತ್ತಕೊಂಡು ಹೋಗ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕಿವಿಲಿ ಹೇಳಿದ್ರಂತೆ, ಯಾಕಾದರೂ ಮಾಡಿ ಈ ಸರ್ಕಾರನ ಬೀಳಿಸ್ಬಿಡಿ, ನಮ್ಮ ಕೈಲಂತೂ ತಡ್ಕೊಳಕ್ಕಾಗ್ತಾ ಇಲ್ಲ, ಈ ಸರ್ಕಾರ ಸರಿ ಇಲ್ಲ ಅಂತ. ಯಾರು? ಪೊಲೀಸರು. ಈ ವೈಯಿಂಗ್ ಚಪ್ಪಲಿ ಹಾಕೊಳ್ಳೋಕೆ ಬಿಟ್ಟಿಲ್ಲ, ಎತ್ತಾಕೊಂಡೋದ್ರು, ಬಡ್ಕೊತಾ ಇದ್ರು. ಅಂಥ ಪೊಲೀಸು ಇವ್ರು ಕಿವಿಲಿ ಹೇಳಿದ್ರಂತೆ. ಈ ಮನುಷ್ಯನ ಕಿವಿಲಿ ಯಾರ್ಯಾರು ಏನೇನು ಹೇಳ್ತಾರೋ ಗೊತ್ತಾಗಲ್ಲ. ಅದು ಒಂದು ಕರ್ಣಪಿಶಾಚಿ ಅಂತ ಒಂದು ಇರುತ್ತಂತೆ. ನಾವು ಚಿಕ್ಕವರಿದ್ದಾಗ ಕಥೆಗಳು ಕೇಳ್ತಾ ಇದ್ವಿ. ಈ ಕರ್ಣಪಿಶಾಚಿ ಏನು ಅಂತ ಹೇಳಿದ್ರೆ, ಅದು ಯಾವಾಗಲೂ ಬಂದು ಕಿವಿ ಒಳಗಡೆಗೆ ಬಂದು ಶಬ್ದ ಮಾಡ್ತಿರೋದಂತೆ, ನನಗೆ ಹೇಳ್ತಾ ಇರೋದಂತೆ. ಅಂಥ ಕಥೆಗಳು ಸಾವಿರಾರು ಕೇಳ್ಬಿಟ್ಟಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಈ ಮನುಷ್ಯನ ನೋಡಿದ್ರು ನಮ್ಗೆ ಅದೇ ಅನ್ಸುತ್ತೆ, ಯಾವುದೋ ಒಂದು ಕರ್ಣಪಿಶಾಚಿ ಇರಬೇಕೇನೋ ಇದು ಅಂತೇಳಿ. ಯಾಕೆಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇವರಿಗೆ ಫೋನ್ ಮಾಡಿ ಹೇಳ್ತಾರಂತೆ, ಈ ಸರ್ಕಾರ ಸರಿ ಇಲ್ಲ, ಏನನ್ನ ಮಾಡಬೇಕು ಅಂತೇಳಿ. ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯವರು, ಭಾರತದ ಇಂಟೆಲಿಜೆನ್ಸ್ ಬ್ಯೂರೋನವರು, ಇಂಟೆಲಿಜೆನ್ಸ್ ಆಫೀಸರ್ಗಳು ಇವರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರಂತೆ, ಹೇಳ್ತಾ ಇರ್ತಾರಂತೆ. ದೊಡ್ಡ ದೊಡ್ಡ ಟಾಪ್ ಬ್ಯೂರೋಕ್ರಾಟ್ಸ್ವರಿಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರಂತೆ. ಹೇಳಿದ್ನಲ್ಲ, ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಸ್. ಈ ವೈನಿಗೆ ಆ ಆರ್ಡಿನರಿ ಕಾನ್ಸ್ಟೇಬಲ್ಗಳು ಎತ್ತಾಕೊಂಡೋಗಿ ತುಂಬ್ತಾವ್ರೆ. ನನಗೆ ಚಪ್ಪಲಿ ಹಾಕೊಳಕ್ಕೆ ಬಿಡಲಿಲ್ಲ. ಒಂದು ಕಾಲಲ್ಲಿ ಚಪ್ಪಲಿ ಐತೆ, ಇನ್ನೊಂದು ಕಾಲಲ್ಲಿ ಎಲ್ಲೋ ಹೋಗಿ ಬಿದ್ದೈತೆ, ಅದನ್ನ ಹಾಕೊಳಕ್ಕೆ ಬಿಡ್ತಾ ಇಲ್ಲ. ಒಬ್ಬ ಆರ್ಡಿನರಿ ಕ್ರಿಮಿನಲ್ ಎತ್ತಕೊಂಡು ಹೋಗ್ತಾವ್ರೆ. ಈ ಮನುಷ್ಯನ ಕಿವಿಗೆ ಪೊಲೀಸ್ ಹೋಗಿ ಏನು ಹೇಳಿದ್ರಂತೆ, ಈ ಸರ್ಕಾರ ಬಿಡಿಸ್ಬಿಡಿ ಅಂತೇಳಿ. ಅದು ಬಿಟ್ಟಾಕಿ, ಬೇರೆ ವಿಷಯ. ಆದರೆ ಇದರಿಂದ ಮೋದಿ ಕೊಟ್ಟಂತಹ ಸಂದೇಶ ಏನು ನೋಡಿ. ಆ ಸಂದೇಶದ ವಿಚಾರದಲ್ಲಿ ಬರ್ತೀನಿ ನಾನು. ಇದೇ ಸೇಮ್ ಟೈಪ್ ಆಫ್ ಇನ್ಸಿಡೆಂಟ್ ತಮಿಳ್ನಾಡಲ್ಲಿ ನಡೀತು. ತಮಿಳ್ನಾಡಲ್ಲೂ ಕೂಡ ಅಲ್ಲೊಬ್ಬ ರಾಜಕುಮಾರ, ಶಹಜಾದ, ಉದಯನಿಧಿ ಸ್ಟಾಲಿನ್ ಮಗ, ಕರುಣಾನಿಧಿ ಮೊಮ್ಮಗ. ನಾಲ್ಗೆ ತೆಗೆದ್ರೆ ಇವರಿಬ್ಬರು ಒಂದೇನೆ. ಅದಕ್ಕೊಂದು ಗೊತ್ತಿರಲ್ಲ, ಗುರಿ ಇರಲ್ಲ. ತಲೆ ಒಳಗಡೆಗೆ ಇನ್ಫಾರ್ಮೇಷನ್ ಐತೆ ಅಂದರೆ ಮೊದಲು ಅದಂತೂ ಇಲ್ಲವೇ ಇಲ್ಲ. ನಾಲ್ಗೆಯಿಂದನೇ ಮೀಡಿಯಾ ಅಟೆನ್ಷನ್ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವುದೇ ಶಕ್ತಿ ಆಗಲಿ ಸಾಮರ್ಥ್ಯ ಆಗಲಿ ಇಲ್ಲವೇ ಇಲ್ಲ. ಸನಾತನದ ಬಗ್ಗೆ ಹೇಳಿ ಜನಗಳಿಂದ ಕೋರ್ಟಿಂದ ಚೀಮಾರಿ ಹರಿಸ್ಕೊಂಡಿದ್ದಂಥ ಉದಯನಿಧಿ ಸ್ಟಾಲಿನ್ನು ಮೊನ್ನೆ ಕಾವೇರಿ ಪ್ರೊಟೆಸ್ಟ್ ಸಂದರ್ಭದಲ್ಲಿ ತಾಂಜಾವೂರಲ್ಲಿ ಮಾತಾಡ್ತಾ ಕಾವೇರಿ ನೀರು ಹರಿಸೋ ವಿಷಯದಲ್ಲಿ ಸರ್ಕಾರ ತಪ್ಪು ಮಾಡಿದೆ, ಹೆದರ್ಕೊಂಡಿದೆ ಅಂತ ಹೇಳ್ತಾ ಆ ಟೈಮಲ್ಲೇನೋ ಜನ ತ್ರಿಷಾ ಅಂತ ಕೂಗಿದ್ರು. ಒಬ್ಬ ಥರ್ಡ್ ಕ್ಲಾಸ್ ಪುಂಡನು ಕೂಡ ಆ ಭಾಷೆ ಮಾತಾಡೋದಿಲ್ಲ. ಅಂಥ ಒಬ್ಬ ಡಬಲ್ ಮೀನಿಂಗ್ ಭಾಷೆಯನ್ನು ಉದಯನಿಧಿ ಸ್ಟಾಲಿನ್ ಮಾಡಿದ್ರು.
ಸರ್ಕಾರ ಒದ್ದು ಒಳಗಡೆಗಾಗ್ತು. ವಿಜಯ್ ಗಟ್ಟಿ ನಿರ್ಧಾರ ತಗೊಂಡ್ರು, ಅರೆಸ್ಟ್ ಮಾಡಿದ್ರು. ಅಲ್ಲೂ ಕೂಡ ಅರೆಸ್ಟ್ ಮಾಡ್ಬೇಕಾದ್ರೆ ಏನೇನು ನಾಟಕ ಆಡಿದ್ರು. ಒಂದಷ್ಟು DMK ಅವರು ಬಂದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಅಲ್ಲಲ್ಲಿ ಒಂದು ಸಣ್ಣ ಪ್ರೊಟೆಸ್ಟ್ಗಳು ನಡೀತು. ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಸರ್ಕಾರ ಎತ್ತಾಕೊಂಡೋಗಿ ಒಳಗಡೆಗಾಗ್ತು. ಆಮೇಲೆ ಬಿಡುಗಡೆ ಮಾಡ್ತು. ಬೇರೆ ಪ್ರಶ್ನೆ, ಅವರೊಂದಷ್ಟು ಜನ ಸಪೋರ್ಟರ್ಸ್ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟಲ್ಲಿ ಈ ವಿಜಯ್ ಸರ್ಕಾರವೇ ಉಲ್ಟಾ ಹೊಡಿತು. ಇಲ್ಲ, ನಾವು ಅವ್ರನ್ನೇನು ಬಂಧನ ಮಾಡಬೇಕು ಅಂತೇಳಿ ನಮಗೇನು ಇಂಟ್ರೆಸ್ಟ್ ಇಲ್ಲ, ಎನ್ಕ್ವೈರಿ ಮಾಡಬೇಕಾಗಿತ್ತು ಅಂತೇಳಿ ಸರಿ ಹೈಕೋರ್ಟ್ ಇಟ್ಟು ಎನ್ಕ್ವೈರಿ ಮಾಡಾದ್ಮೇಲೆ ಅವ್ನು ವಾಪಸ್ ಕಳಿಸಿ ಅಂತೇಳಿ ಸರಿ ಅಂತೇಳಿ ವಾಪಸ್ ಕಳಿಸಾಯಿತು. ಆದರೆ ಈ ಎರಡೂ ಅರೆಸ್ಟ್ಗಳಾದವಲ್ಲ, ಒಂದು ದೇಶದ ಕಾಂಗ್ರೆಸ್ನ ಶಹಜಾದ, ಇನ್ನೊಂದು ರಾಜ್ಯದ DMK ಶಹಜಾದ, ಇವರಿಬ್ಬರ ಅರೆಸ್ಟು ಯಾವ ಸಂದೇಶವನ್ನು ಒಂದು ಕಡೆಗೆ ಮೋದಿ ಮತ್ತು ಒಂದು ಕಡೆಗೆ ವಿಜಯ್ ಕೊಟ್ಟರು. ಯಾಕೆಂತ ಹೇಳಿದ್ರೆ ಇವರಿಬ್ಬರು ಅನ್ಕೊಂಡ್ಬಿಟ್ಟಿದ್ರು ತಮ್ಮನ್ನು ಮುಟ್ತಕ್ಕಂತಹ ಶಕ್ತಿನೇ ಹುಟ್ಟಿಲ್ಲ ಭಾರತದಲ್ಲಿ, ನಮ್ಮನ್ನು ಮುಟ್ತಕ್ಕಂಥ ಗಂಡಸರೇ ಹುಟ್ಟಿಲ್ಲ, ಅಥವಾ ಒಂದು ವ್ಯವಸ್ಥೆನೇ ಹುಟ್ಟಿಲ್ಲ, ಸರ್ಕಾರವೇ ಹುಟ್ಟಿಲ್ಲ, ನಾವು ಹೇಳಿದ್ದೇ ಮಾತು, ನಾವು ನಡೆದಿದ್ದೇ ದಾರಿ. ಯಾಕೆಂತ ಹೇಳಿದ್ರೆ ನಾವು ಹುಟ್ಟಿರೋ ಏನು ಕುಟುಂಬ ಅಂತದ್ದು, ನಾವು ಹುಟ್ಟಿರೋದೇನೇ ಆಡಳಿತ ಮಾಡೋದಕ್ಕೆ. ಇವರಿಬ್ಬರು ಸಿಮಿಲಾರಿಟಿಗಳು ನೋಡಿ, ಅದು ನಾಲ್ಗೆ ಇರ್ಬೋದು, ಬಿಹೇವಿಯರ್ ಇರ್ಬೋದು, ಮೈಂಡ್ ಸೆಟ್ ಇರ್ಬೋದು, ಬುದ್ಧಿಮತ್ತೆಯ ಬುದ್ಧಿಶಕ್ತಿ ಇರ್ಬೋದು, ಸುತ್ತ ಇರೋ ಏನು ಹೊಗಳು ಭಟ್ರುಗಳು ಇರ್ಬೋದು, ಗೆಲ್ಲಕ್ಕೆ ಯೋಗ್ಯತೆ ಇಲ್ದಿರೋದಿರ್ಬೋದು, ಎಲ್ಲವೂ ಕೂಡ ಆಲ್ಮೋಸ್ಟ್ ಸಿಮಿಲರ್. ರಾಹುಲ್ ಗಾಂಧಿಯನ್ನ ಅರೆಸ್ಟ್ ಮಾಡೋದ್ರಿಂದ, ಅದು ಆ ರೀತಿ ಹವಾಲ್ದಾರ್ಗಳಿಗೆ ಎಳ್ಕೊಂಡೋಗಿ ಅರೆಸ್ಟ್ ಮಾಡೋದ್ರಿಂದ ಇಡೀ ದೇಶದ ಪೊಲೀಸ್ಗೆ ಒಂದು ಸಂದೇಶ ಹೋಯ್ತು, ಇಡೀ ದೇಶದ ಜನಗಳಿಗೆ ಸಂದೇಶ ಹೋಯ್ತು. ಯಾವ ಮುಟ್ಟದೇ ಇರೋ ವ್ಯಕ್ತಿತ್ವ ಏನು ರಾಹುಲ್ ಗಾಂಧಿದಲ್ಲ, ಅಥವಾ ಮುಟ್ಟಿದ್ರೆ ಏನು ಆಕಾಶ ಕಳಿಸಿ ಬಿಡಲ್ಲ, ಇಡೀ ದೇಶಕ್ಕೆ ಬೆಂಕಿ ಬಿಡಲ್ಲ ಕಾರ್ಯಕರ್ತರು, ಇವ್ರ ಕೈಲಿ ಏನೂ ಕಿಸಿಯೋಕ್ಕಾಗಲ್ಲ. ನೋಡಿ, 8 ಜನ ಹವಾಲ್ದಾರುಗಳೇ ಎಳ್ಕೊಂಡೋಗಿ ಈ ಚಪ್ಪಲಿ ಹಾಕೊಳ್ಳೋಕೆ ಬಿಡ್ದಂಗೆ ಎಳ್ಕೊಂಡೋಗಿ ಒಳಗಡೆಗೆ ನೂಗ್ತಾರೆ ಅಂತ ಹೇಳಿದ್ರೆ, ಇನ್ನು ಬೇರೆ ರಾಜ್ಯಗಳೇನಾದ್ರೂ ಈ ರೀತಿ ಹೋಗಿ ಬಾಲ ಬಿಚ್ಚಕ್ಕೆ ಹೋದರೆ ಅಲ್ಲಿನ ACPಗಳಾಗಲಿ ಅಥವಾ DYSPಗಳಾಗಲಿ SP ಸುಮ್ಮನೆ ಬಿಡ್ತಾರೆ. ಬಾಲ ಬಿಚ್ಚಕ್ಕಾಗತ್ತಾ ಇನ್ನು ರಾಹುಲ್ ಗಾಂಧಿ? ಎರಡನೇ ಸಂದೇಶ, ಇಡೀ ದೇಶದಲ್ಲಿರ್ತಕ್ಕಂಥ ಒಂದಷ್ಟು ಜನ ಪುಂಡರಿದ್ದಾರೆ ಕಾಂಗ್ರೆಸ್ನ ಚೇಲಾಗಳು, ಅವ್ರು ಎಲ್ಲರಿಗೂ ಒಂದು ಸಂದೇಶ ಕೊಟ್ಟರು. ಮೋದಿ, ನಿಮ್ಮ ರಾಜಕುಮಾರನ್ನೇ ಒಳಗಡೆಗೆ ಹಾಕಿದ್ದೀವಿ, ನೀವೇನಾದರೂ ಬಾಲ ಬಿಚ್ಚಿದ್ರೆ ನಿಮ್ಗೂ ಉಳಿಗಾಲ ಇಲ್ಲ ಅಂತ. ಇದೇ ಸಂದೇಶವನ್ನು DMKಯ ಪುಂಡ ಕಾರ್ಯಕರ್ತರುಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ ಹೇಳ್ತಿಲ್ಲ, ಪುಂಡ ಕಾರ್ಯಕರ್ತರುಗಳು ಕೂಡ ವಿಜಯ್ ಒಂದು ಸಂದೇಶವನ್ನು ಕೊಟ್ಟರು, ಏನಾದರೂ ಬಾಲ ಬಿಚ್ಚಿದ್ರೆ ನಿಮ್ಮ ಲೀಡರ್ಗೇನೆ ಬಿಡಲ್ಲ, ನಿಮ್ಮನ್ನಂತೂ ಬಿಡೋದಿಲ್ಲ ಅಂತ ಹೇಳಿ. ಇವತ್ತು ರಾಹುಲ್ ಗಾಂಧಿ ಎಲ್ಲಾದರೂ ಹೋಗಿ ಏನಾದರೂ ಮಾತಾಡ್ಬೇಕಾದ್ರೆ, ಏನೋ ಹೆಚ್ಚು ಕಡಿಮೆ ಮಾಡ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಬೇಕು. ಅದೇ ರೀತಿ ಉದಯನಿಧಿ ಸ್ಟಾಲಿನ್ ಕೂಡ ಹಂಗಂತವ್ರೇನೋ ಪೂರ್ತಿ ಬದಲಾವಣೆ ಆಗಿಬಿಡ್ತಾರೆ, ನಾಳೆದೆಲ್ಲ ಸರಿ ಹೋಗ್ಬಿಡ್ತಾರೆ, ಇಲ್ಲ, ಅದು ಹುಟ್ಟು ಕೂಡ ಸುಟ್ಟರೂ ಹೋಗಲ್ಲ, ನಾಯಿಬಾಲ ಡೊಂಕೆ ಯಾವತ್ತೂ. ಆದರೆ ಭಯ ಅಂತೂ ಒಳಗಡೆಗೆ ಇದ್ದೇ ಇರುತ್ತೆ. ಯಾಕೆ ಅಂತೇಳಿದ್ರೆ ಏಟಿನ ಎಫೆಕ್ಟ್ಗಿಂತನೂ ಅದರ ಭಯದ ಎಫೆಕ್ಟ್ ಇದೆಯಲ್ಲ, ಏಟು ಬೀಳುತ್ತೆ ಅನ್ನೋ ಭಯ ಇದೆಯಲ್ಲ, ಅದು ಭಾಳ ಬಾಧೆ ಕೊಡುತ್ತೆ. ಇದು ಕೇವಲ ರಾಹುಲ್ ಗಾಂಧಿಗೆ ಅಥವಾ ಇವರಿಗೆ ಕೊಡೋದಷ್ಟೇ ಅಲ್ಲ, ಅವರ ಹಿಂಬಾಲಕರುಗಳಿಗೆ, ಚೇಲಾಗಳಿಗೆ, ಪುಂಡ್ರಿಗೆ ಎಲ್ಲರಿಗೂ ಕೂಡ ಇದೊಂದು ಸ್ಪಷ್ಟ ಸಂದೇಶ ಆಗುತ್ತೆ, ಅವ್ರನ್ನೇ ಬಿಡಲಿಲ್ಲ ಇನ್ನು ನಮ್ಮನ್ನು ಬಿಡ್ತಾರ ಅಂತ. ಜೊತೆಗೆ ಈ ಸಭ್ಯ ಸಮಾಜಕ್ಕೂ ಒಂದು ಸಂದೇಶ ಕೊಟ್ಟಂಗಾಯ್ತು. ಪುಂಡಾಟ ಮಾಡಿದ್ರೆ, ತಲಹರಟೆ ಮಾಡಿದ್ರೆ ಯಾರೇ ಆಗಲಿ ಈ ಸರ್ಕಾರಗಳು ಸುಮ್ಮನೆ ಕೂರೋದಿಲ್ಲ, ಯಾರೇ ಆಗಲಿ. ಈ ರಾಹುಲ್ ಗಾಂಧಿ ಅರೆಸ್ಟಿಂದ ಇನ್ನೊಂದು ಸಂದೇಶನೂ ಹೋಯಿತು. ಈ ರಾಹುಲ್ ಗಾಂಧಿಗೆ ಒಂದು ಭ್ರಮೆ ಇತ್ತು, ನಾನು ಆ ಥರ ಬಿದ್ದುಬಿಟ್ಟು ನಾಡ್ಕಾಡ್ಬಿಟ್ಟು ಅದನ್ನು ಪೊಲೀಸ್ ಎತ್ತಾಕೊಂಡೋಗ್ಬಿಟ್ರೆ, ಅದೇನಾದ್ರು ನಾಳೆ ಮೀಡಿಯಾದಲ್ಲಿ ಬಂದುಬಿಟ್ರೆ ಇಡೀ ದೇಶದಲ್ಲಿ ಮೋದಿಗೆ ನಾನು ಒಂದು ಆಲ್ಟರ್ನೇಟಿವ್ ಆಗಿ ಕಂಡುಬಿಡ್ತೀನಿ. 1980ರಲ್ಲಿ ನಮ್ಮ ಅಜ್ಜಿಗೆ ಏನಾಗಿತ್ತು ಅದೇ ನನಗೂ ಆಗ್ಬಿಡುತ್ತೆ ಅಂತೇಳಿ. ನೋಡಿ, 1980ರಲ್ಲಿ ಏನಾಯಿತು, ಈಗ ಚರಣ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ದರು, ಇಂದಿರಾ ಗಾಂಧಿ ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಆಯಿತು. ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಬರ್ತಾ ಇದ್ದಾರೆ ಅಂತ ಇನ್ಫಾರ್ಮೇಷನ್ ಗೊತ್ತಾಗ್ತಿದ್ದಂಗೆನೇ ಮನೆ ಒಳಗಡೆ ಇದೆ ಅಂತ ಇಂದಿರಾ ಗಾಂಧಿ ಆಚೆ ಕಡೆಗೆ ರಸ್ತೆಗೆ ಬಂದು ಅಲ್ಲಿ ಪ್ರತಿಭಟನೆಗೆ ಕೂತ್ಕೊಂಡ್ಬಿಟ್ರು. ಆಗ ಬಂದಂತಹ ಪೊಲೀಸು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ್ಲೂ ಅವ್ರು ಒಪ್ಪದೆ ಕೆಳಗಡೆಗೆ ಈ ಥರ ಮಲ್ಕೊಂಡಾಗ ಕೈ ಕಾಲು ಎತ್ಕೊಂಡು ಅವರನ್ನು ಪೊಲೀಸ್ ವ್ಯಾನ್ ಒಳಗಡೆಗೆ ಹಾಕ್ಕೊಂಡು ಅವ್ರನ್ನ ಬಂಧನ ಮಾಡ್ಕೊಂಡು ಕರ್ಕೊಂಡೋದ್ರು. ಮಾರನೇ ದಿವಸದ ನ್ಯೂಸ್ ಪೇಪರ್ಗಳಲ್ಲಿ ಈ ಫೋಟೋ ಬಂದ್ಬಿಡ್ತು. ಯಾವ ಎಮರ್ಜೆನ್ಸಿ ಕಾರಣಕ್ಕೋಸ್ಕರ, ಅಲ್ಲಿನ ಇಂದಿರಾ ಗಾಂಧಿಯ ಅತೀ ಕೆಟ್ಟ ಆಡಳಿತ ಕಾರಣಕ್ಕೋಸ್ಕರ ಇಡೀ ದೇಶದನ್ನು ರೋಸೋಗಿ ಅವ್ರನ್ನ ಸೋಲ್ಸಿಗೆ ಮನೆಗೆ ಕಳಿಸಿದ್ರು. ಆ ಕೋಪ ತಾಪ ಇನ್ನೂ ಇಂದಿರಾ ಗಾಂಧಿ ಮೇಲೆ ಬಹಳಷ್ಟು ಇತ್ತು. ಭಾರತದ ಜನಗಳಿಗೆ, ಜನಸಾಮಾನ್ಯರಿಗೆ ಬೆಳಗ್ಗೆ ಪೇಪರಲ್ಲಿ ಒಂಥರ ಕಣ್ಣೀರಾಗ್ತಾ ಇರ್ತಕ್ಕಂಥ ಒಂದು ಮಹಿಳೆ ಬಿದ್ದಿದ್ದಾಳೆ, ಅವ್ಳು ಎತ್ಕೊಂಡು ಪೊಲೀಸ್ ಒಳಗಡೆ ಆಗ್ತಿರ್ತಕ್ಕಂಥ ಆ ಫೋಟೋ ಬಂತಲ್ಲ, ಇಡೀ ಭಾರತದ ವಾತಾವರಣ ಬದಲಾವಣೆ ಆಗೋಯ್ತು. ಎಲ್ಲ ಜನಗಳಿಗೂ ಆ ಸಿಟ್ಟೆಲ್ಲ ಇಳಿದೋಗಿ ಒಂಥರ ಅನುಕಂಪ ಬಂದ್ಬಿಡ್ತು. ನೋಡ್ರಿ ಪಾಪ ಒಂದು ವಿಧವೆ ಹೆಂಗಸು, ಪೊಲೀಸ್ ಈ ಥರ ಅವ್ರನ್ನ ಎತ್ತಾಕೊಂಡೋಗೋದ, ಈ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತೇಳಿ ಎಲ್ರಿಗೂ ಇಂದಿರಾ ಗಾಂಧಿ ಮೇಲೆ ಅನುಕಂಪ ಬಂದ್ಬಿಡ್ತು. ನೋಡಿ, ಒಂದೇ ಒಂದು ಫೋಟೋ ಮಾಡಿರೋ ವ್ಯತ್ಯಾಸ ಏನು ಅಂಥೇಳಿ ರಾಜಕಾರಣದಲ್ಲಿ. ಭಾರತದ ಜನಗಳು ಅಷ್ಟೇ ತುಂಬ ಎಮೋಷನಲ್ಲು, ಬೇಗ ಭಾವನಾತ್ಮಕವಾಗಿ ಪ್ರಭಾವಕ್ಕೆ ಒಳಗಾಗ್ಬಿಡ್ತಾರೆ. ಆ ಫೋಟೋ ಒಂದು ಇಡೀ ಭಾರತದ ರಾಜಕಾರಣವನ್ನೇ ಟರ್ನ್ ಮಾಡಿಬಿಡ್ತು. ಚರಣ್ ಸಿಂಗ್ ಸರ್ಕಾರ ಬಿದ್ದೋಯ್ತು. ಬಂದಂತಹ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಮತ್ತೆ ಅದ್ಭುತ ವಿಜಯ ಸಾಧಿಸ್ಕೊಂಡು ಬಂದ್ಬಿಟ್ರು. ಅದು ಈ ರಾಹುಲ್ ಗಾಂಧಿ ತಲೆ ಒಳಗಡೆಗಿತ್ತು. ನಾನು ಏನಾದರೂ ಬಿದ್ದು ಪ್ರೊಟೆಸ್ಟ್ ಮಾಡಿಬಿಟ್ರೆ ನನ್ನನ್ನು ಪೊಲೀಸ್ ಎತ್ತಾಕೊಂಡು ವ್ಯಾನಿಗೆ ತಗೊಂಡು ಹೊರಟೋದ್ರೆ ಇಡೀ ದೇಶದಲ್ಲಿ ನನ್ನ ಬಗ್ಗೆ ದೊಡ್ಡ ಅನುಕಂಪ ಸೃಷ್ಟಿಯಾಗ್ಬಿಡುತ್ತೆ, ನಮ್ಮ ಅಜ್ಜಿ ಥರ ನಾನು ದೊಡ್ಡ ಲೀಡರ್ ಆಗಿಬಿಡ್ತೀನಿ ಅಂತೇಳಿ. ಮಿಸ್ಟರ್ ರಾಹುಲ್ ಗಾಂಧಿ, ನೀವು ಇಂದಿರಾ ಗಾಂಧಿನೂ ಅಲ್ಲ, ಅಲ್ಲಿರೋದು
ಚರಣ್ ಸಿಂಗರ ಜನತಾ ಪಕ್ಷನೂ ಅಲ್ಲ. ಅಲ್ಲಿರೋದು ಮೋದಿ ಸ್ವಾಮಿ. ಮೋದಿ ಜನಗಳನ್ನ ಒಂದ್ಸರಿ ಮರಳು ಮಾಡ್ಬೋದು, 2 ಸರಿ ಮರಳು ಮಾಡ್ಬೋದು, ಆದರೆ ಮೋದಿ ಏನು ಅಂತೇಳಿ ಜಗತ್ತಿಗೆ ಗೊತ್ತು. ಅದೇ ರೀತಿಯಲ್ಲಿ ನಿಮ್ಮ ಯೋಗ್ಯತೆ ಏನು, ನೀವೇನು ಅನ್ನೋದು ಕೂಡ ಜನಗಳಿಗೂ ಗೊತ್ತು, ಜಗತ್ತಿಗೂ ಗೊತ್ತು. ಹಾಗಾಗಿ ಜನಗಳ ಕಿವಿ ಮೇಲೆ ಹೂವು ಇಡ್ತಕ್ಕಂಥ ಪ್ರಯತ್ನ ಮಾಡಕ್ಕೆ ಹೋಗಬೇಡಿ. ಜೊತೆಗೆ ಇನ್ನೊಂದು ಮಿತ್ತೇನಿತ್ತು ಈ ಜನಗಳಲ್ಲಿ, ಅಕಸ್ಮಾತ್ ರಾಹುಲ್ ಗಾಂಧಿನ ಮುಟ್ಟಿದ್ರೆ ಈ ಕಾರ್ಯಕರ್ತರು ಬಿಡ್ತಾರ ದೇಶದಲ್ಲಿ, ಇಡೀ ದೇಶನೇ ಹೊತ್ತುರಿದು ಬಿಡುತ್ತೆ ಅಂತೇಳಿ, ಅಥವಾ ಉದಯನಿಧಿ ಸ್ಟಾಲಿನ್ ಮುಟ್ಟಿದ್ರೆ ಏನು ತಮಿಳ್ನಾಡು ಉಳಿಯುತ್ತಾ, ಇಡೀ ತಮಿಳ್ನಾಡಿಗೆ ಉರಿದು ಬಿಡುತ್ತೆ ಅಂತೇಳಿ, ಅವೆಲ್ಲವೂ ಟುಸ್ ಪಟಾಕಿ ಅಂತೇಳಿ ಒಂದು ಸ್ಪಷ್ಟ ಸಂದೇಶ ಹೋಯಿತು ಸಮಾಜಕ್ಕೆ. ಸೊ ಮೋದಿ ಮುಂದೆ ಏನೋ ಆಟ ಆಡಕ್ಕೆ ಹೋದರೆ ರಾಹುಲ್ ಗಾಂಧಿ ಒಬ್ಬ ಕಿಡಿಗೇಡಿಯೇ, ಅದಕ್ಕಿಂತ ದೊಡ್ಡದು ಬೇರೆ ಏನೂ ಅಲ್ಲ. ಕಿಡಿಗೇಡಿಗಳಿಗೆ ಯಾವ ತಕ್ಕ ಶಾಸ್ತಿ ಆಗುತ್ತೆ ಅದು ರಾಹುಲ್ ಗಾಂಧಿಗೂ ಆಗುತ್ತೆ, ಇನ್ನೊಬ್ರಿಗೂ ಆಗುತ್ತೆ. ಇದು ತೇಜಸ್ವಿ ಯಾದವ್ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ದೀಪ್ಗೆ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ. ಈ ಥರದ್ದನ್ನು ಸರ್ಕಾರಗಳು ಮಾಡ್ತಾ ಇರಬೇಕು. ಯಾಕೆಂತೇಳಿದ್ರೆ ನಮ್ಮನ್ನು ಮುಟ್ಟೋರು ಯಾರೂ ಇಲ್ಲ ಅಂತಕ್ಕಂತಹ ಏನು ದಾಷ್ಟ್ರ್ಯ ಯಾರಿಗಾದ್ರೂ ಬಂದ್ಬಿಟ್ರೆ, ಅದು ಪುನರುಗಳಿಗೆ ಬಂದ್ಬಿಟ್ರೆ ಅದು ಸಮಾಜ ಘಾತಕ ಆಗುತ್ತೆ. ಆ ರೀತಿ ಘಾತಕ ಆಗೋಕ್ಕೆ ಬಿಡದೇ ಇರತಕ್ಕಂಥದ್ದು ಸರ್ಕಾರಗಳ ಕರ್ತವ್ಯ. ಇಟ್ಸ್ ಎ ವೆರಿ ಗುಡ್ ಮೂವ್. ನಮಸ್ಕಾರ.